ಕುಬೇರ ಈ ಚಿತ್ರನ ಫಸ್ಟ್ ಡೇ ಫಸ್ಟ್ ಶೋ ನೋಡ್ಕೊಂಡು ಬಂದೆ. ಬಟ್ ಹೆಲ್ತ್ ಇಶ್ಯೂಸ್ ಇದ್ದಿದ್ದರಿಂದ ವಾಯ್ಸ್ ರೆಕಾರ್ಡ್ ಮಾಡೋ ಅಷ್ಟು ಕಂಫರ್ಟಬಲ್ ಇರಲಿಲ್ಲ. ಸೊ ರಿವ್ಯೂ ಕಡೆ ಬರೋದಾದರೆ, ಕುಬೇರ ಈ ಚಿತ್ರದಲ್ಲಿ ಇರೋ ಹಾಗೆ ಈ ಕುಬೇರ ಯಾರು, ಅವನು ಕೋಟ್ಯಾಂತರ ರೂಪಾಯಿಗೆ ಹೇಗೆ ರಾಜ ಆಗ್ತಾನೆ, ಇದು ಇದರ ಆನ್ಲೈನ್ ಸ್ಟೋರಿ. ಇದರ ಪಾಸಿಟಿವ್ಸ್ ಕಡೆ ಬರೋದಾದರೆ, ಮೊದಲ ಪಾಸಿಟಿವ್ಸ್ ಬಂದು ಧನುಷ್ ಸರ್ ಅವರ ಪರ್ಫಾರ್ಮೆನ್ಸ್ ಅಂತ ಅನ್ಬೋದು. ಒಬ್ಬರು ಸ್ಟಾರ್ ಅನ್ನೋ ಫೀಲೇ ಬರಲ್ಲ, ನಿಜವಾದ ಭಿಕ್ಷುಕನೇ ಆ್ಯಕ್ಟ್ ಮಾಡಿದ್ದಾನೆ ಅನ್ನೋ ಅಷ್ಟು ನೀಟಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಧನುಷ್ ಸರ್ ಅವರು. ಒನ್ ಆಫ್ ದ ಬಿಗ್ಗೆಸ್ಟ್ ಪಾಸಿಟಿವ್ಸ್ ಅಂತ ಅನ್ಬೋದು ಈ ಚಿತ್ರಕ್ಕೆ. ಇನ್ನು ನೆಕ್ಸ್ಟ್ ಪಾಸಿಟಿವ್ಸ್ ಅಂತ ಬಂದರೆ, ಅದು ಈ ಚಿತ್ರದ ರೈಟಿಂಗ್ ಅಂತ ಅನ್ಬೋದು. ಕತೆಗೆ ಏನು ಅಂಶ ಬೇಕೋ ಅಷ್ಟನ್ನು ಬಿಟ್ಟು ಬೇರೆ ಯಾವುದನ್ನು ಕೂಡ ಎಕ್ಸ್ಟ್ರಾ ಆ್ಯಡ್ ಮಾಡಿಲ್ಲ. ಈ ರೈಟಿಂಗ್ ಬಗ್ಗೆ ಮುಂದೆ ಮಾತಾಡ್ತೀನಿ. ಇನ್ನು ನೆಕ್ಸ್ಟ್ ಪಾಸಿಟಿವ್ಸ್ ಕಡೆ ಹೋಗೋದಾದರೆ, ಇದರ ಫಸ್ಟ್ ಹಾಫ್ ತುಂಬ ಎಂಗೇಜಿಂಗ್ ಆಗಿಟ್ಟಿತ್ತು. ಅದರಲ್ಲೂ ಇಂಟರ್ವಲ್ ಬಗ್ಗೆ ಮಾತಾಡಲೇಬೇಕು. ಇಂಟರ್ವಲ್ನಲ್ಲಿ ನಾಯಿದೊಂದು ಸೀನ್ ಬರುತ್ತೆ. ನಾಯಿದು ಆ ಸೀನು ಆಲ್ಮೋಸ್ಟ್ ಥಿಯೇಟ್ರಲ್ಲಿ ಇದ್ದಂತಹ ಜನಗಳಿಗೆ ಒಳ್ಳೆ ಕಿಕ್ ಕೊಡ್ತು, ಜೊತೆಗೆ ಇಂಟರ್ವಲ್ಗೆ ಒಳ್ಳೆ ಹೈ ಮೂಮೆಂಟ್ನ ಕೊಡ್ತು ಅಂತ ಹೇಳ್ಬೋದು. ನೋಡಿರೋರು ಎಲ್ಲರಿಗೂ ಆ ಸೀನ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಮುಂದೆ ನೋಡೋರು ಕೂಡ 100% ಆ ಸೀನ್ ಇಷ್ಟ ಆಗೇ ಆಗುತ್ತೆ. ಇದು ನನ್ನ ಒಪಿನಿಯನ್ ಅಂತ ಅನ್ಕೋಬೋದು. ಸೊ ಇದರ ನೆಕ್ಸ್ಟ್ ಪಾಸಿಟಿವ್ಸ್ ಕಡೆ ಬರೋದಾದರೆ, ಅದು ಇದರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತುಂಬ ಇಷ್ಟ ಆಯ್ತು ಗುರು ಸಿನಿಮಾದಲ್ಲಿ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಜೊತೆಗೆ ಧನುಷ್ ಸರ್ ಅವರ ಪರ್ಫಾರ್ಮೆನ್ಸ್, ಇವೆರಡೂ ಸೇರಿ ಸಿನಿಮಾಗೆ ನೀವು ಎಮೋಷ್ನಲಿ ಕನೆಕ್ಟ್ ಆಗ್ತೀರಾ. ಇನ್ನು ಈ ಚಿತ್ರದಲ್ಲಿ ಕಾಮಿಡಿ ಸೀಕ್ವೆನ್ಸ್ ಏನಾದರೂ ಇದೆಯಾ ಅಂತ ಕೇಳೋದಾದರೆ, ಕಾಮಿಡಿಗೆ ಅಂತ ಯಾವುದನ್ನು ಕೂಡ ಬರ್ಕೊಂಡಿಲ್ಲ. ಬಟ್ ಧನುಷ್ ಸರ್ ಜೊತೆಗೆ ರಶ್ಮಿಕಾ ಮಂದಣ್ಣ ಅವರ ಕಾನ್ವರ್ಸೇಷನ್ ಏನಿದೆ, ಅಲ್ಲಿ ಸ್ವಲ್ಪ ಕಾಮಿಡಿ ಸೀನ್ಗಳು ಕ್ರಿಯೇಟ್ ಆಗ್ತವೆ. ಆ್ಯಂಡ್ ಅದಕ್ಕೆ ಆಲ್ಮೋಸ್ಟ್ ಥಿಯೇಟ್ರೆಲ್ಲ ನಕ್ಕಿರೋದು ಉಂಟು. ಇನ್ನು ಇದರ ನೆಗೆಟಿವ್ಸ್ ಕಡೆ ಹೋಗೋದಾದರೆ, ಸಿನಿಮಾದಲ್ಲಿ ಮೆನ್ಷನ್ ಮಾಡಿ ಹೇಳ್ತಕ್ಕಂಥ ನೆಗೆಟಿವ್ಸ್ ಯಾವುದೂ ಇಲ್ಲ. ಸಿನಿಮಾ ಲೆಂತ್ ಇರೋದ್ರಿಂದ ಸೆಕೆಂಡ್ ಹಾಫ್ನಲ್ಲಿ ಲ್ಯಾಗ್ ಫೀಲ್ ಆಗುತ್ತೆ. ಸೊ ಅಲ್ಲಿ ಸ್ವಲ್ಪ ರೈಟಿಂಗ್ ಇಂಪ್ರೂವ್ ಆಗಿದ್ದರೆ ಚೆನ್ನಾಗಿರ್ತಿತ್ತು. ರೈಟಿಂಗ್ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸಿನಿಮಾದ ಕನ್ಕ್ಲೂಷನ್ ಏನಿದೆ ಅಂದರೆ ಕ್ಲೈಮ್ಯಾಕ್ಸ್ ಏನಿದೆ, ಅದಕ್ಕೆ ಸ್ಟ್ರೈಟ್ ಫಾರ್ವರ್ಡಾಗಿ ಎಂಟ್ರಿ ಆಗ್ತಾರೆ. ಸೊ ಇಲ್ಲಿ ಸ್ವಲ್ಪ ರೈಟಿಂಗ್ ಇಂಪ್ರೂವ್ ಆಗಿದ್ದರೆ ಸಿನಿಮಾ ಇನ್ನೂ ಚೆನ್ನಾಗಿರ್ತಿತ್ತು. ಇದೊಂದು ನೆಗೆಟಿವ್ ಅಂತ ಹೇಳ್ಬೋದು. ಇದಿಷ್ಟು ನನ್ನ ರಿವ್ಯೂ ಆಗಿತ್ತು. ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ.